ವಿದ್ಯಾರ್ಥಿಯಲ್ಲಿ ಇರ್ತಕ್ಕಂಥ ಶಕ್ತಿನ ಅರ್ಥ ಮಾಡ್ಕೊಂಡು ಅಥವಾ ನ್ಯೂನತೆಯನ್ನು ಅರ್ಥ ಮಾಡ್ಕೊಂಡು ಅವನ ನ್ಯೂನತೆ ಸರಿ ಮಾಡಲಿಕ್ಕೆ ಅವನಿರ್ತಕ್ಕಂಥ ಪ್ರತಿಭೆಯನ್ನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಯಾರು ಪೂರಕ ಮತ್ತು ಪ್ರೇರಕ ಆಗ್ತಾರೋ ಅವನು ಶಿಕ್ಷಕ. ದಿನನಿತ್ಯ ಕಲೀಲಿಲ್ಲ ಅಂದರೆ ದಿನನಿತ್ಯ ಕಲಿಯದವನು ಎಂದೂ ಶಿಕ್ಷಕನಾಗಲಾರ. ದಿನನಿತ್ಯ ಕಲಿಯುವನು ಮಾತ್ರ ಶಿಕ್ಷಣಕ್ಕೆ ಅವನು ಎಲಿಜಿಬಲ್ ಆಗ್ತಾನೆ. ಅವನು ಮಾತ್ರ ಪಾಠ ಮಾಡ್ಬೋದು. ಯಾರು ಪಾಠ ಮಾಡ್ಬೋದು? ದಿನನಿತ್ಯ ಕಲಿಯುವವನು ಶಿಕ್ಷಕನಾಗಲು ಯೋಗ್ಯನಾಗಿದ್ದಾನೆ. ಇದ್ರ ಜೊತೆಗೆ ಶಿಕ್ಷಕರ ಜವಾಬ್ದಾರಿ ಹೆಂಗಿದೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ಹೇಳೋದು ಬೇಕಾಗಿಲ್ಲ, ನಾವು ಮಾಡೋದನ್ನ ನೋಡ್ತಾ ಇರ್ತಾರೆ. ನೀವು ಈ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಡೋದ್ರಿಂದ ಹಿರಿಯರಾದವರು ಏನ್ ಮಾಡ್ತಾರೋ, ಇದು ಭಗವದ್ಗೀತೆನಲ್ಲೂ ಕೂಡ ಇದೆ ಈ ಮಾತು, ಯತ್ಯಂತ ಆಚರಣೆ ಶ್ರೇಷ್ಠ, ಯಾರ್ಯಾರು ಶ್ರೇಷ್ಠರು ಆಚರಣೆ ಮಾಡ್ತಾರೋ ತತ್ತದ್ ಲೋಕ ಅನುವರ್ತಂತೆ. ಯಾರು ಯಾವುದು ಶ್ರೇಷ್ಠವಾದ ಜನರು ಮಾಡ್ತಾರೋ ಅದನ್ನ ಬೇರೆ ಸಾಮಾನ್ಯ ಜನರು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಹಾಗಾಗಿ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ತುಂಬಾ ಶ್ರೇಷ್ಠವಾದದ್ದು. ಈ ಶ್ರೇಷ್ಠತೆಯನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ಶಿಕ್ಷಕರು. ಶಿಕ್ಷಕ ಮಾಮೂಲಾಗಿ ಏನಿದೆ ಅಂದ್ರೆ ಯಾವುದೇ ಕೋರ್ಸ್ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಶಿಕ್ಷಕ ವೃತ್ತಿನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಒಂದು ಮಾತಿದೆ. ಮತ್ತೆ ಅದ್ರ ಜೊತೆಗೇನೋ ಈಗ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ, ಒಳ್ಳೆ ಶಿಕ್ಷಕರು ಸಿಗ್ತಾ ಇಲ್ಲ, ಆಮೇಲೆ ಕಾಂಪಿಟೇಷನ್ ಇದೆ, ಕೆಲಸಗಳು ಸಿಗ್ತಾ ಇಲ್ಲ. ಎರಡು ಕಡೆಗೂ ಸಮಸ್ಯೆ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಇದೆಲ್ಲ ಆಗ್ತಿರೋದು ಏನು ಕಾರಣ ಅಂದ್ರೆ ಸರಿಯಾದ ಶಿಕ್ಷಕರು ಪ್ರಶಿಕ್ಷಣ ಸಮಯದಲ್ಲಿ ಸರಿಯಾದ ಟ್ರೈನಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಗೆ ಒಳ್ಳೆ ಶಿಕ್ಷಕರನ್ನ ತಗೊಳ್ಳಿಕ್ಕೆ ಚಾನ್ಸ್ ಇದೆ. ಹಾಗಾಗಿ ಶಿಕ್ಷಕರು ಸ್ಟ್ರಾಂಗ್ ಆಗಬೇಕು. ಶಿಕ್ಷಕರು ಸ್ಟ್ರಾಂಗ್ ಆಗೋದು ಹೆಂಗೆ? ಅವರು ಸರಿಯಾದ ಶಿಕ್ಷಣವನ್ನ ಪಡ್ಕೋಬೇಕು. ದಿನನಿತ್ಯ ಕಲಿಯೋ ಅಭ್ಯಾಸನ ಮಾಡ್ಕೋಬೇಕು. ಒಳ್ಳೆ ವಿಷಯಗಳನ್ನ, ಹೊಸ ವಿಷಯಗಳನ್ನ, ಈ ಚೈತನ್ಯ ಚಿಲುಮೆ ಅಂತಕ್ಕಂಥ ಪುಸ್ತಕ, ಅದೇ ರೀತಿ ವಿವೇಕಾನಂದ ಹೇಳಿರ್ತಕ್ಕಂಥ ಎಜುಕೇಶನ್ ಡೆಫಿನೇಷನ್, ನಾನು ಎಲ್ಲ ಕಡೆ ಕಡೆ ಹೇಳ್ತಿರ್ತೀನಿ. ಎಜುಕೇಶನ್ ಡೆಫಿನೇಷನ್ಸ್ ವಿವೇಕಾನಂದ ಹೇಳಿರ್ತಕ್ಕಂಥದ್ದು ಅದು ಒಂದು ಮಾಮೂಲಿಯಾಗಿರ್ತಕ್ಕಂಥದ್ದು, ಇನ್ನೊಂದು ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ವಾಕ್ಯ. ಹಂಗಾಗಿ ಎಜುಕೇಶನ್ ಅಂತ ಹೇಳಿದ್ರೆ ನೀವು ಒಂದು ರಾಷ್ಟ್ರ ಜಾಗೃತಿ ಅಂತ ಪುಸ್ತಕ ಬರ್ತದೆ, ಅದರಲ್ಲಿ ಎಲ್ಲ ಎಜುಕೇಶನ್ ಬಗ್ಗೆ ಇದೆ. ನೀವು ಆ ಕೊಟೇಶನ್ಸ್ ಬಯಾಟ್ ಮಾಡ್ಬೇಕು. ಶಿಕ್ಷಣ ಅಂದ್ರೆ ಏನಂತ ಅರ್ಥ ಆಗ್ಬೇಕು. ವಿದ್ಯೆ ನೀವು ಎಂತ ವಿದ್ಯೆ ಕೊಡ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಆ ಏನು ಉಕ್ತಿಗಳಿದೆ